ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಅಕ್ಕಿ ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವ ಟೊಮೆಟೊ ಚಟ್ನಿನ ಮಾಡೋಣ. ಇದನ್ನು ಮಾಡೋದು ತುಂಬಾ ಈಸಿ ಕೂಡ, ಇನ್ಸ್ಟೆಂಟಾಗಿ ಕೂಡ ನೀವು ಮಾಡ್ಬೋದು. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಬೋದು, ಇಲ್ಲ ಡಿನ್ನರ್ಗೂ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಅದು ಅಷ್ಟೇ ಈಸಿ ಕೂಡ ಆಗಿದೆ ಮಾಡಲಿಕ್ಕೆ. ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲು ನಾವು ಇಲ್ಲಿ ಚಟ್ನಿನ ರೆಡಿ ಮಾಡೋಣ. ಚಟ್ನಿನ ರೆಡಿ ಮಾಡಲಿಕ್ಕೆ ಇಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಸ್ಪೆಷಲಿ ನಾವು ಟೊಮೆಟೊ ಚಟ್ನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಟೊಮೆಟೊನ ತೆಗೆದುಕೊಂಡಿದ್ದೇನೆ. ಒಂದು ಕಡಾಯಿನ ತೆಗೆದುಕೊಂಡು ಅದರಲ್ಲಿ ನಾವು 5 ರಿಂದ 6 ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ನಾನು ಇದರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಟೊಮೆಟೊ ಕಂಪ್ಲೀಟ್ಲಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಇದನ್ನು ಫ್ರೈ ಮಾಡುವಾಗ ಸ್ವಲ್ಪನೇ ನೀವು ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಇನ್ನೂ ಜಲ್ದಿ ಸಾಫ್ಟ್ ಕೂಡ ಆಗುತ್ತೆ, ಚೆನ್ನಾಗಿ ಮೃದುವಾಗಿ ಟೊಮೆಟೊ ಕೂಡ ರೆಡಿ ಆಗುತ್ತೆ. ಅದರ ನಂತರ ನೋಡಿ ಈ ರೀತಿ ಆಯಿಲ್ ಹಾಕಿದ ನಂತರ ಮತ್ತೆ 2 ನಿಮಿಷವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ನೀವು ಗ್ಯಾಸ್ನ ಲೋ ಫ್ಲೇಮಲ್ಲ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕೂಡ ಮಾಡ್ಬೋದು. ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಇದು ಕೆಳಗಡೆ ರೋಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಗ್ಯಾಸ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಅದರ ನಂತರ ನೋಡಿ ಇದರಲ್ಲಿ ನಾನು 5 ರಿಂದ 6 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೇನೆ. ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಹೆಚ್ಚು ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಹಾಕಿ, ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಖಾರ ಕಡಿಮೆ ಇಷ್ಟ ಅಂದರೆ ನೀವು 6 ರಿಂದ 7 ಅಥವಾ 8 ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಅದರ ನಂತರ ನಾನು ಇದಕ್ಕೆ ಸ್ವಲ್ಪನೇ ಶುಂಠಿ ಹಾಕಿದ್ದೇನೆ. ಅದರ ನಂತರ ಒಂದು ಬೆಳ್ಳುಳ್ಳಿ ಗಡ್ಡಿನ ಸುಲಿದು ಹಾಕಿದ್ದೇನೆ. ಅದರ ನಂತರ ಒಂದು ಹಿಡಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಕರಿಬೇವು ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಸಾಫ್ಟ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ ನಾನು ಇಲ್ಲಿ ಹಾಫ್ ಕಪ್ ಆಗುವಷ್ಟು ಶೇಂಗಾ ಪುಡಿನ ಹಾಕಿದ್ದೇನೆ. ನೀವು ಡೈರೆಕ್ಟಾಗಿ ಶೇಂಗಾ ಕಾಳು ಕೂಡ ಹಾಕ್ಬೋದು. ಶೇಂಗಾ ಕಾಳು ಹಾಕೋದು ಇದ್ರೆ ನೀವು ಇದನ್ನು ಮೊದಲು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹಾಕಿ. ಅದರ ನಂತರ ನೋಡಿ ಇಲ್ಲಿ ಪುಡಿ ಹಾಕೋದ್ರಿಂದ ಜಲ್ದಿ ಫ್ರೈ ಕೂಡ ಆಗುತ್ತೆ. ಅದರ ನಂತರ ನಾನು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷವರೆಗೂ ಫ್ರೈ ಮಾಡಿದ್ದೀನಿ. ಅದರ ನಂತರ ನೋಡಿ ಈ ಮಸಾಲೆನ ನಾವು ಫ್ರೈ ಮಾಡಿದ ನಂತರ ನೋಡಿ ಸ್ವಲ್ಪ ನಾರ್ಮಲ್ ಆಗಬೇಕು, ಅಂದರೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದರ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ರೆಡಿ ಮಾಡ್ಕೋಬೇಕು. ನೋಡಿ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನು ಇಲ್ಲಿ ಬೆಲ್ಲ ಹೇಳೋದನ್ನು ಮರ್ತಿದ್ದೆ. ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ಕೂಡ ಹಾಕ್ಬೋದು. ಬೆಲ್ಲ ಹಾಕಿ ಮಾಡೋದ್ರಿಂದ ಈ ಚಟ್ನಿ ತುಂಬಾ ಟೇಸ್ಟಿ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಬೆಲ್ಲ ಕೂಡ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ. ಈ ರೀತಿಯಾಗಿ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ಒಗ್ಗರಣೆ ಕೊಡಲಿಕ್ಕೆ ಸ್ವಲ್ಪನೇ 1 ಸ್ಪೂನಷ್ಟು ಆಯಿಲ್ನ ತೆಗೆದುಕೊಂಡು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಸ್ವಲ್ಪನೇ ಅರಿಶಿನ ಪುಡಿನ ಹಾಕಿ ಈ ಒಗ್ಗರಣೆನ ನಾವು ಚಟ್ನಿಗೆ ಕೊಡೋಣ. ಈ ರೀತಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ನೋಡ್ಬೋದು. ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನೀವು ಬೇಕಂದರೆ ಒಗ್ಗರಣೆಗೆ ಕರಿಬೇವು ಕೂಡ ಹಾಕ್ಬೋದು. ಈ ರೀತಿಯಾಗಿ ನಾನು ಟೊಮೆಟೊ ಚಟ್ನಿನ ರೆಡಿ ಮಾಡಿದ್ದೇನೆ. ಇವಾಗ ಪರ್ಫೆಕ್ಟ್ ಆದ ಟೊಮೆಟೊ ಚಟ್ನಿ ಕೂಡ ರೆಡಿ ಆಗಿದೆ. ಇವಾಗ ನೋಡಿ ನಾವು ಇಲ್ಲಿ ಅಕ್ಕಿ ರೊಟ್ಟಿನ ಮಾಡಲಿಕ್ಕೆ ಇಲ್ಲಿ ನಾನು 3 ರಿಂದ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದರ ನಂತರ ನೋಡಿ ನಾವು 4 ರಿಂದ 5 ನಾನು ಹಸಿಮೆಣಸಿನ್ಕಾಯಿನ ತುಂಬ ತಿಳುವಾಗಿ ಸಣ್ಣಗೆ ಕಟ್ ಮಾಡಿದ್ದೇನೆ. ಅದರ ನಂತರ ನಾವು 1 ರಿಂದ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. 1/2 ಕಪ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ನೀವು ಇಲ್ಲಿ ಉಪ್ಪನ್ನು ನೋಡಿ ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕಬಹುದು. ಇಲ್ಲಿ ನೋಡಿ ನಾನು ಡೈರೆಕ್ಟಾಗಿ ನಾರ್ಮಲ್ ನೀರನ್ನು, ಅಂದರೆ ತಣ್ಣಗಾದ ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಜಿಗಟಾಗಿ ಬೇಕಂದರೆ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಅದರ ನಂತರ ನೀವು ಇದನ್ನು ನಾದಬಹುದು. ಈ ರೀತಿಯಾಗಿ ನಾರ್ಮಲ್ ನೀರನ್ನು ಹಾಕಿ ನಾದೋದ್ರಿಂದ ಸ್ವಲ್ಪ ಈ ರೊಟ್ಟಿ ಸ್ವಲ್ಪ ಕ್ರ್ಯಾಕ್ ಕೂಡ ಆಗ್ಬೋದು. ಅದ್ರಗೋಸ್ಕರ ನಿಮಗೆ ರೂಢಿ ಇಲ್ಲ ಅಂದರೆ ಸ್ವಲ್ಪನೇ ಬಿಸಿ ನೀರನ್ನು ಹಾಕಿ ಅದರ ನಂತರ ತಣ್ಣಗೆ ನೀರನ್ನು ಹಾಕಿ ಈ ಹಿಟ್ಟನ್ನು ನಾದಬಹುದು. ಈ ರೀತಿಯಾಗಿ ನಾನು ಚೆನ್ನಾಗಿ ಈ ಹಿಟ್ಟನ್ನು ನಾದಿ ಇದಕ್ಕೆ ಸ್ವಲ್ಪನೇ ಆಯಿಲ್ನ ಹಚ್ಚಿ ಕೂಡ ಇದೇ ರೀತಿಯಾಗಿ ಸಾಫ್ಟಾಗಿ ನಾದಿ ಇಟ್ಟಿದ್ದೇನೆ. ನೋಡಿ ಈ ರೀತಿಯಾಗಿ ನೀವು ಹಿಟ್ಟನ್ನು ನಾದ್ಕೋಬೇಕು. ಇದರ ನಂತರ ನೋಡಿ ನಾವು
ಕಾಟನ್ ಅರಿವೆನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ಡಿಪ್ ಮಾಡಬೇಕು. ಈ ರೀತಿಯಾಗಿ ನೀರಲ್ಲಿ ಡಿಪ್ ಮಾಡಿದ ನಂತರ ನೋಡಿ, ನಾನು ಇಲ್ಲಿ ಒಂದು ಉಳ್ಳಿನ ತೆಗೆದುಕೊಂಡಿದ್ದೇನೆ. ಈ ಉಳ್ಳಿಗೆ ಸ್ವಲ್ಪ ನಾವು ಈ ಕಾಟನ್ ಅರಿವೆಗೆ ನೀರನ್ನು ಹಚ್ಚಬೇಕು. ಅದರ ನಂತರ ಈ ಉಳ್ಳಿನ ಇದ್ರ ಮೇಲೆ ಇಟ್ಟು ಸ್ವಲ್ಪನೇ ನೀರಲ್ಲಿ ಕೈನ ಡಿಪ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಅಂದರೆ ಈಸಿಯಾಗಿ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಕ್ರ್ಯಾಕ್ ಆಗ್ತಾ ಇದೆ ಅಲ್ವಾ, ಅಂದರೆ ಇದು ನಾನು ನಾರ್ಮಲ್ ನೀರಲ್ಲಿ ಅಂದರೆ ತಣ್ಣಗೆ ನೀರಲ್ಲಿ ಮಾಡೋದ್ರಿಂದ ಈ ರೀತಿ ಕ್ರ್ಯಾಕ್ ಆಗ್ತಾ ಇದೆ. ಇಲ್ಲ ಅಂದರೆ ನೀವು ಜಿಗುಟಾಗಿ ಬೇಕು ಪರ್ಫೆಕ್ಟಾಗಿ ಆಗಬೇಕಂದ್ರೆ ಸ್ವಲ್ಪನೇ ನೀವು ಬಿಸಿ ನೀರು ಹಾಕೋದ್ರಿಂದ ಜಿಗುಟಾಗಿ ರೆಡಿ ಆಗುತ್ತೆ. ನೀವು ಆ ರೀತಿ ಕೂಡ ಮಾಡ್ಬೋದು, ಇಲ್ಲ ಈ ರೀತಿ ಕೂಡ ಮಾಡ್ಬೋದು. ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಈ ರೊಟ್ಟಿನ ರೆಡಿ ಮಾಡಿದ್ದೇನೆ. ಇದನ್ನು ನೋಡಿ ನಾನು ಈ ರೀತಿಯಾಗಿ ಪ್ರೆಸ್ ಮಾಡಿದ ನಂತರ ಫಸ್ಟ್ ಸ್ಟೆಪ್ಪಲ್ಲಿ ನಾನು ನಾನ್ ಸ್ಟಿಕ್ ತವೆಯಲ್ಲಿ ಇದನ್ನು ಯಾವ ರೀತಿ ಫ್ರೈ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. ನೋಡ್ಬೋದು ಇಲ್ಲಿ ನೀವು ಈ ರೀತಿಯಾಗಿ ನಾವು ತವೆಯಲ್ಲಿ ಹಾಕಿ ಚೆನ್ನಾಗಿ ಎರಡು ಕಡೆಯಿಂದ ಇದನ್ನು ಬೇಯಿಸಬೇಕು. ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಎರಡು ಕಡೆಯಿಂದ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಇದನ್ನು ಬೇಯಿಸುವಾಗ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಾಗಿ ಸ್ವಲ್ಪ ಮೇಲೆ ಆಯಿಲ್ನ ಅಪ್ಲೈ ಮಾಡಿ ಎರಡು ಸೈಡ್ದಿಂದ ಈ ರೊಟ್ಟೆನ ರೆಡಿ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ನಾನ್ ಸ್ಟಿಕ್ ತವೆ ಇಲ್ಲ ಅಂದರೆ ಮನೆಯಲ್ಲಿ ಯೂಸ್ ಮಾಡುವಂಥ ಚಪಾತಿ ತವೆನ ಕೂಡ ಯೂಸ್ ಮಾಡಿ ಈ ರೀತಿಯಾದ ಅಕ್ಕಿ ರೊಟ್ಟೆನ ಮಾಡ್ಬೋದು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡ್ಬೋದು. ಇದು ಬಿಸಿ ಬಿಸಿಯಾಗಿ ರೊಟ್ಟೆ ಇರಬೇಕು, ಅದರ ಜೊತೆ ಟೊಮೆಟೊ ಚಟ್ನಿ ಇರಬೇಕು ಅಂದರೆ ಪರ್ಫೆಕ್ಟ್ ಕಾಂಬಿನೇಷನ್ ಇದೆ ಅಂದರ್ಥ. ಬಿಸಿ ಬಿಸಿಯಾಗಿದ್ದರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಅದರ ನಂತರ ನೋಡಿ ಇದೇ ರೀತಿಯಾಗಿ ಮತ್ತೊಂದು ಉಳ್ಳಿನ ತೆಗೆದುಕೊಂಡು ನಾನು ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಚ್ಚಿ ಅರಿವೆಗೆ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ ಈ ರೀತಿಯಾಗಿ ರೆಡಿ ಆದ ನಂತರ ನಾನು ಇಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಚಪಾತಿ ತವೆನ ಹಾಕಿ ಅದಕ್ಕೆ ಸ್ವಲ್ಪನೇ ಆಯಿಲ್ನ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನೋಡಿ ಇದನ್ನು ರೊಟ್ಟಿನ ಹಾಕಬೇಕು. ಈ ರೀತಿಯಾಗಿ ಹಾಕಿದ ನಂತರ ನೋಡಿ ಇದನ್ನು ಕೂಡ ತೆಗಿಲಿಕ್ಕೆ ಅದೇ ರೀತಿ ಬೇಯಿಸಲಿಕ್ಕೆ ತುಂಬಾ ಈಸಿ ಇದೆ. ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಎರಡು ಸೈಡ್ದಿಂದ. ಇದೇ ರೀತಿಯಾಗಿ ಎರಡು ಸೈಡಲ್ಲಿ ಆಯಿಲ್ನ ಅಪ್ಲೈ ಮಾಡಿ ಈ ರೊಟ್ಟಿನ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ನೀವು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಬೋದು, ಇಲ್ಲ ಡಿನ್ನರ್ಗೂ ಕೂಡ ಮಾಡ್ಬೋದು, ಇಲ್ಲ ಅಂದರೆ ನೀವು ಲಂಚ್ಗೂ ಕೂಡ ಇದನ್ನು ಮಾಡ್ಬೋದು. ಇದು ತುಂಬಾ ಈಸಿಯಾಗಿದೆ. ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ, ಟೇಸ್ಟಿ ಕೂಡ ಆಗಿರುತ್ತೆ, ಅಷ್ಟೇ ಹೆಲ್ತಿ ಕೂಡ ಅನ್ಬೋದು. ಇದೇ ರೀತಿಯಾದ ನೀವು ಹೊಸ ಹೊಸ ವಿಡಿಯೋಗಳನ್ನ ನೋಡಬೇಕಂತ ಇದ್ದರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಪರ್ಫೆಕ್ಟಾಗಿ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ನೋಡ್ಬೋದು. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನ ನೋಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.